Hello everyone, welcome back to Scripted YouTube channel. ನಾನು ನಿಮ್ಮ ದೋಸ್ತ ಹಾಗೂ ಹೋಸ್ಟ್ ವಾಜಿಲ್. ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಯಾವುದೇ ರೀತಿಯಾದಂತಹ ಕೋಡಿಂಗ್ ಆಗಲಿ, ಸಿ ಆಗಿರಲಿ, C++ ಆಗಿರಲಿ, ಪೈಥಾನ್ ಆಗಿರಲಿ, ಇವುಗಳನ್ನ ಬೇಸಿಕ್ಸ್ ಯಾವ ರೀತಿ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೇಕು ಅಂತ. ನನಗೇನಂದರೆ ಎಲ್ಲರೂ ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನು ಎತ್ತ ಅಂತ ಏನು ಇನ್ಫಾರ್ಮೇಷನ್ ಸಿಗ್ತಾ ಇರಲ್ಲ. ಅಲ್ಲೋ ಇಲ್ಲೋ ಅಂತ ಕೋರ್ಸಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ, ಬಟ್ ಬೇಸಿಕ್ಸೇ ಕ್ಲಿಯರ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದೊಂದು ಮೇನ್ ಕ್ವಶನ್ ಆಗಿ ಉಳ್ಕೊಂಡ್ಬಿಡುತ್ತೆ. ಬೇಸಿಕ್ಸ್ ಕ್ಲಿಯರ್ ಆದಮೇಲೆ ತಾನೇ ಡೀಪ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕಾಗೋದು. ಬೇಸಿಕ್ಸೇ ಕ್ಲಿಯರ್ ಇಲ್ಲ, ಕಂಡೀಷನ್ಸ್ ಅಂದರೆ ಏನು ಗೊತ್ತಿಲ್ಲ, ಲೂಪ್ಸ್ ಅಂದರೆ ಏನು ಗೊತ್ತಿಲ್ಲ, ಈವನ್ ಡಾಟಾ ಟೈಪ್ಸ್ ಅಂದರೆ ಏನಂತ ಗೊತ್ತಿಲ್ಲ. ಸೊ ಡಾಟಾ ಟೈಪ್ಸ್, ಆಮೇಲೆ ವೇರಿಯೇಬಲ್ಸ್, ಡಿಕ್ಲರೇಷನ್, ಇನ್ಸಿಲೈಸೇಷನ್ಸ್ ಇವೇನು ಅರ್ಥನೇ ಆಗಿಲ್ಲ ಅಂತಂದರೆ ನೀವು ಡೀಪಾಗಿ ಮುಂದ್ಗಡೆ ಹೋಗೋಕ್ಕೆ ಆಗಲ್ಲ, ರೈಟ್? ಸೊ ಅದಕ್ಕೋಸ್ಕರ ಬೇಸಿಕ್ಸ್ನ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಲಿ, ಸಿ ಆಗಿರಲಿ, C++ ಆಗಿರಲಿ, ಪೈಥಾನ್ ಆಗಿರಲಿ, ಜಾವಾ ಸ್ಕ್ರಿಪ್ಟ್ ಆಗಿರಲಿ, ಸೊ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಲಿ, ಸೊ ಅದರದ್ದು ಬೇಸಿಕ್ಸ್ನ ಯಾವ ರೀತಿಯಾಗಿ ಈಸಿಯಾಗಿ, ತುಂಬ ಸಿಂಪಲ್ ವೇನಲ್ಲಿ ಹೇಳ್ತೀನಿ, ಈಸಿಯಾಗಿ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು. ಸೊ 1 ಮಂತ್ನಲ್ಲಿ 1.5 ಮಂತ್ ಒಳಗಡೆ ನೀವೇನು ಮಾಡ್ತೀರಾ, ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊತೀರಾ, ಈಸಿಯಾಗಿ ಕ್ಲಿಯರ್ ಮಾಡ್ಕೊತೀರಾ ಇಫ್ ಯು ಡೆಡಿಕೇಟ್ ಸಮ್ ಟೈಮ್ ಫಾರ್ ದ್ಯಾಟ್. ಸೊ ಓಕೆ, ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಏನಕ್ಕೆ ನೀವು ಸುಮ್ಮನೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಏನು ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತಂದರೆ ಯು ವೋಂಟ್ ಗೆಟ್ ದ್ಯಾಟ್. ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಇವಾಗ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, 1-1.5 ತಿಂಗಳು 2 ತಿಂಗಳು ಆಗ್ಬೋದು, ಬಟ್ ಒಂದು ಪ್ರೋಗ್ರಾಮ್ ಯಾವುದಾದ್ರು ಕಲ್ತ್ಬಿಟ್ಟಿದ್ದೀರಾ ಆಲ್ರೆಡಿ, C++ ಆಗಲಿ, ಜಾವಾ ಆಗಲಿ, ಪೈಥಾನ್ ಆಗಲಿ, ಯಾವುದೋ ಒಂದು ಪ್ರೋಗ್ರಾಮ್ನ ಕಲ್ತ್ಕೊಂಡಿದ್ದೀರಾ. ಸೊ ಅಲ್ಲಿ ನಿಮ್ಗೆ ಗೊತ್ತಿದೆ ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ, ಲೂಪಿಂಗ್ ಸ್ಟೇಟ್ಮೆಂಟ್ಸ್ಗಳೆಲ್ಲ ಯಾವ ರೀತಿ ವರ್ಕ್ ಆಗ್ತವೆ, ಕಂಡೀಷನ್ಸ್ಗಳು ಯಾವ ರೀತಿ ವರ್ಕ್ ಆಗ್ತವೆ, ಸೊ ಎರರ್ ಹ್ಯಾಂಡ್ಲಿಂಗ್ ಯಾವ ರೀತಿ ಮಾಡ್ತೀವಿ. ಸೊ ಅದೇನು ನಿಮ್ಗೆ ಗೊತ್ತಿರುತ್ತೆ, ಒಂದು ಲ್ಯಾಂಗ್ವೇಜ್ನಲ್ಲಿ ಆಲ್ರೆಡಿ ಗೊತ್ತಿರುತ್ತೆ, ರೈಟ್? ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಸಿಂಟ್ಯಾಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ. ಓಕೆ, ಆ ಸಿಂಟ್ಯಾಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಿಮ್ಗೆ ಆಲ್ರೆಡಿ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಗೊತ್ತಿದೆ ಅಂದರೆ ಇನ್ನೊಂದು ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಜಾಸ್ತಿ ಟೈಮ್ ಆಗಲ್ಲ, ಈಸಿಯಾಗಿ ಕಲ್ತ್ಕೊತೀರಾ. ಓಕೆ, ಸೊ ಇವಾಗ ಬರೋಣ, ನಾವು ಏನಕ್ಕೆ ಕಲ್ತ್ಕೋಬೇಕು ಲ್ಯಾಂಗ್ವೇಜಸ್ಗಳನ್ನ. ಇವಾಗ ಮಾಡರ್ನ್ ವರ್ಲ್ಡ್ನಲ್ಲಿ ಎಲ್ಲ ಕಡೆ ನಮ್ಮ ಸಾಫ್ಟ್ವೇರ್ ಇದೆ. ಓಕೆ, ಸೊ ಇವಾಗ ಬಲ್ಬ್ ಅಂತ ಬರುತ್ತೆ, ಅಥವಾ ಫ್ಯಾನ್ಸ್ ಅಂತ ಬರುತ್ತೆ, AC ಬರುತ್ತೆ, ಎಲ್ಲದರಲ್ಲೂ ಕೂಡ ರಿಮೋಟ್ ಕಂಟ್ರೋಲ್, ಇಂಟರ್ನೆಟ್ ಆಫ್ ಥಿಂಗಿಗೆ ಕನೆಕ್ಟ್ ಆಗ್ತಾ ಇವೆ, IoTಗೆ ಕನೆಕ್ಟ್ ಆಗ್ತಾ ಇದ್ದಾವೆ. ಸೊ ಅಲ್ಲಿ ಸಾಫ್ಟ್ವೇರ್ ವರ್ಕ್ ಆಗ್ತಾ ಇದೆ ಅಂದಮೇಲೆ ನೀವು ಯಾವುದೇ ಫೀಲ್ಡ್ನಲ್ಲಿ ಹೋದರೂ ಕೂಡ ಕಂಪ್ಯೂಟರ್ ಲ್ಯಾಂಗ್ವೇಜ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಾಡರ್ನ್ ವರ್ಲ್ಡ್ನಲ್ಲಿ. ಹಂಗಂತ ಇವಾಗ ಸಣ್ಣ ಹುಡ್ರಿಗೆ ಅಂತ ಹೇಳಿ ವೈಟ್ ಹ್ಯಾಟ್ ಜೂನಿಯರ್ ಅಂತ ತೊಗೊಂಬಂದಿದ್ದಾರೆ. ಅಕಾರ್ಡಿಂಗ್ ಟು ಮೀ ಇಟ್ಸ್ ಅ ಬಿಗ್ ಫ್ಲಾಪ್ ಅಂತ ಹೇಳ್ಬೋದು. ಲಕ್ಷಾಂತರ ಗಟ್ಟಲೆ ಇಸ್ಕೊತಾರೆ ಅವ್ರು ಕಲಿಸೋದು ಏನು ಕಲಿಸ್ತಾರೆ, ಸಿಂಪಲ್ ಬೇಸಿಕ್ಸ್ ಥಿಂಗ್ಸ್ನ ಕಲಿಸ್ತಾ ಇದ್ದಾರೆ. ಅದನ್ನ ನೀವೇ ಕಲಿಸ್ಬೋದು ನಿಮ್ಮ ಮಕ್ಕಳಿಗೆ. ಪೇರೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ದಾರೆ, ಬೇಸಿಕಲಿ ನನ್ನ ವೀಡಿಯೋಸ್ನ ಪೇರೆಂಟ್ಸ್ ನೋಡಲ್ಲ. ಓಕೆ, ಸೊ ನಿಮ್ಮ ಸೀನಿಯರ್ಸ್ ಯಾರಾದರೂ ಮಕ್ಕಳಿದ್ರೆ, ಅಥವಾ ನಿಮ್ಮ ಜೂನಿಯರ್ಸ್, ನಿಮ್ಮ ತಮ್ಮಂದರು ಯಾರಾದರೂ ಇದ್ದರೆ ನಿಮ್ಗೆ ಗೊತ್ತಿದ್ರೆ ನೀವೇ ಕಲಿಸ್ಬೋದು. ಸುಮ್ಮನೆ ಲಕ್ಷಾಂತರ ಗಟ್ಟಲೆ ಕೊಟ್ಬಿಟ್ಟು ವೈಟ್ ಹ್ಯಾಟ್ ಜೂನಿಯರ್ಸ್ನಲ್ಲಿ ಅಲ್ಲಿ ಇಲ್ಲಿ ಅಂತ ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ? ಏನಕ್ಕೆ ಎಲ್ಲರೂ ಮೈಂಡು ಅಷ್ಟು ಮ್ಯಾಚ್ಯೂರ್ ಇರೋದಿಲ್ಲ ಕೋಡಿಂಗ್ ಕಲ್ತ್ಬಿಟ್ಟು ಏನೋ ಡೆವಲಪ್ ಮಾಡುವಂಥದ್ದು. ಸೊ ಅವರು ಅಡ್ವರ್ಟೈಸ್ಮೆಂಟಿಗೋಸ್ಕರ ಏನೇನೋ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಅಲ್ಲಿ ಅಡ್ಮಿಷನ್ ಮಾಡಿಸೋದಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಅವ್ರ ಜೊತೆ ಫ್ರೀ ಕ್ಲಾಸಸ್ಗಳಲ್ಲಿ ಅಟೆಂಡ್ ಮಾಡಿದಾಗ ಕ್ವಶನ್ಸ್ ಮಾಡಿದ್ದಾರೆ ಆ ಟೀಚರ್ಸ್ಗಳಿಗೆ. ಕೆಲವೊಂದಿಷ್ಟು ಜನಕ್ಕೆ ಆನ್ಸರ್ ಮಾಡೋಕ್ಕೂ ಆಗಿಲ್ಲ, ಕೆಲವೊಂದಿಷ್ಟು ಜನ ಟೀಚರ್ಸ್ಗಳಿಗೆ, ರೈಟ್? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸುಮ್ಮನೆ ಲಕ್ಷಾಂತರ ಗಟ್ಟಲೆ ಏನಕ್ಕೆ ವೇಸ್ಟ್ ಮಾಡ್ತೀರಾ? ನಿಮ್ಗೆ ಅಷ್ಟು ಕಲಿಸ್ಬೇಕು ಅಂತ ಇರ್ತೀರ, ತುಂಬ ಚಿಕ್ಕವರಿದ್ದಾರೆ, ಅವರಿಗೆ ಕೋಡಿಂಗ್ ಕಲಿಸಲೇಬೇಕು ಅಂತ ಇದ್ದರೆ ಕಲಿಸ್ಬೋದು, ಏನು ದೊಡ್ಡ ವಿಷಯ ಅಲ್ಲ. ಬಟ್ ಎಲ್ಲರೂ ಮೈಂಡು ಅಷ್ಟು ಮೆಚ್ಯೂರ್ ಇರೋದಿಲ್ಲ. ಕಲಿಸೋರೇನೋ ಕಲಿಸ್ತಾರೆ, ಕಲ್ತ್ಕೊಳ್ಳೋರು ಕಲ್ತ್ಕೋಬೇಕಲ್ಲ, ರೈಟ್? ಎಲ್ಲರೂ ಮೈಂಡು ಮೆಚ್ಯೂರ್ ಇರೋದಿಲ್ಲ. ಕಲಿಸ್ಬೇಕು ಅಂದ್ಕೊಂಡ್ರೆ ಆಫ್ಲೈನಲ್ಲಿ ಯಾರಾದರೂ ಟೀಚರ್ನ ಹೈಯರ್ ಮಾಡಿಸಿ ಬೇಸಿಕ್ಸ್ನ ಕ್ಲಿಯರ್ ಮಾಡಿಸಿ. ಸೊ ಬೇಸಿಕ್ಸ್ನ ಏನೇನು ಕ್ಲಿಯರ್ ಮಾಡಿಸ್ಬೇಕು, ಏನೇನಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಫಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಯಾವುದೋ ಒಂದು ಲ್ಯಾಂಗ್ವೇಜ್ನ ಕಲಿತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಪೈಥಾನ್ ಅಂತ ಇಟ್ಕೊಳ್ಳೋಣ, ರೈಟ್? ಸೊ ಈ ಪೈಥಾನ್ ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ನಾವು ಎಲ್ಲೆಲ್ಲಿ ಇದನ್ನ ಯೂಸ್ ಮಾಡ್ಬೋದು, ವೆಬ್ ಡೆವಲಪ್ಮೆಂಟ್ನಲ್ಲಿ ಯೂಸ್ ಮಾಡ್ಬೋದಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಯೂಸ್ ಮಾಡ್ಬೋದಾ, ಮಷಿನ್ ಲರ್ನಿಂಗ್ನಲ್ಲಿ ಯೂಸ್ ಮಾಡ್ಬೋದಾ, ಗೇಮ್ ಡೆವಲಪ್ಮೆಂಟ್ನಲ್ಲಿ ಯೂಸ್ ಮಾಡ್ಬೋದಾ, ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ಮೆಂಟ್ನಲ್ಲಿ ಯೂಸ್ ಮಾಡ್ಬೋದಾ, ಅಟ್ಲೀಸ್ಟ್ ಎಲ್ಲಪ್ಪ ಯೂಸ್ ಮಾಡ್ತೀವಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಉದ್ದಕ್ಕೆ ಕಲಿತಾ ಇದ್ದೀರಾ, ಕಲಿತಾ ಇದ್ದೀರಾ, C++ ಕಲಿತಾ ಇದ್ದೀರಾ, ಬಟ್ ಗೊತ್ತೇ ಇಲ್ಲ ಎಲ್ಲಿ ಯೂಸ್ ಮಾಡಬೇಕು, ಅದನ್ನ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಯೂಸ್ ಮಾಡಬೇಕಾ, ಎಲ್ಲಿ ಯೂಸ್ ಮಾಡಬೇಕು, ಏನೂ ಗೊತ್ತೇ ಇಲ್ಲ ನಿಮಗೆ ಅಂತಂದರೆ ಏನಕ್ಕೆ ಕಲಿತಾ ಇದ್ದೀರಾ ಅಂತ ಲ್ಯಾಂಗ್ವೇಜಸ್ಗಳನ್ನ, ರೈಟ್? ಸೊ ಇವಾಗ ಜಾವಾ ಸ್ಕ್ರಿಪ್ಟ್ನ ಕಲಿತಾ ಇದ್ದೀರಾ ಅಂದರೆ ನಿಮ್ಗೊಂದು ಏಮ್ ಇರಬೇಕು, ನೀವು ವೆಬ್ ಡಿಸೈನಿಂಗಲ್ಲಿ ಹೋಗ್ತಿರೋ ಅಥವಾ ಗೇಮ್ ಡೆವಲಪ್ಮೆಂಟ್ನಲ್ಲಿ ಹೋಗ್ತಿರೋ ಅಂತ, ರೈಟ್? ಸೊ ಗೇಮ್ ಡೆವಲಪ್ಮೆಂಟ್ನಲ್ಲಿ ಹೋಗ್ತೀನಿ ಅಂದರೆ ಹೋಗ್ಬೋದು, ರೈಟ್? ಸೊ ಜಾವಾ ಸ್ಕ್ರಿಪ್ಟ್ ಬೇಸಿಕಲಿ ಡೆವಲಪ್ ಆಗಿರೋದು ವೆಬ್ಸೈಟಿಗೋಸ್ಕರ.
ಓಕೆ, ವೆಬ್ಸೈಟಿಗೆ ಅಂತೇಳಿ ಅದನ್ನ ಡೆವಲಪ್ ಮಾಡಿದ್ರು ಆ ಲ್ಯಾಂಗ್ವೇಜ್ನ, ಅದು ಬರ್ತಾ ಗೇಮಲ್ಲೂ ಕೂಡ ಕನ್ವರ್ಟ್ ಆಗಿದೆ. ಸೊ ನೀವು ಗೇಮ್ ಫೀಲ್ಡ್ನಲ್ಲೂ ಹೋಗ್ಬೋದು ಜಾವಾ ಸ್ಕ್ರಿಪ್ಟ್ನ ಕಲ್ತ್ಬಿಟ್ಟು. ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ಲ್ಯಾಂಗ್ವೇಜ್ ಅಂತ ಕೂಡ ಹೇಳ್ಬೋದು ಜಾವಾ ಸ್ಕ್ರಿಪ್ಟ್ನ. ಓಕೆ, ಸೊ ಇವಾಗ ಅದೇ ರೀತಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಗಳು ಬರ್ತವೆ. ಯಾವ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಿರ್ತೀರ ಕಲಿಯೋದಕ್ಕೆ, ಸೊ ಆ ಲ್ಯಾಂಗ್ವೇಜ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್, ರೈಟ್? ಸೊ ಅದಾದಮೇಲೆ ಲ್ಯಾಂಗ್ವೇಜಸ್ಗಳನ್ನ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು ಅನ್ಕೊತೀನಿ. ಅದಾದಮೇಲೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ರೈಟ್? ಸೊ ಎಲ್ಲದಕ್ಕೂ ಒಂದು ಸಿಂಟ್ಯಾಕ್ಸ್ ಅಂತ ಇರುತ್ತೆ, ಸ್ಟ್ರಕ್ಚರ್ ಅಂತ ಇರುತ್ತೆ. ಸೊ ಅದು ಯಾವ ರೀತಿ ಕಾಣಿಸುತ್ತೆ, ಏನು ಎತ್ತ, ಯಾವ್ಯಾವ ಲ್ಯಾಂಗ್ವೇಜಸ್ಗಳಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳು ಬರ್ತವೆ, ರೈಟ್? ಸೊ ಆ ಸ್ಟ್ರಕ್ಚರ್ಸ್ಗಳನ್ನ ಮೇಂಟೈನ್ ಮಾಡೋದು ಹೆಂಗೆ, ಏನು ಎತ್ತ ಅಂತ ಅನ್ನೋದು ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಅದು ಹೆಂಗೆ ಕಾಣಿಸುತ್ತೆ ನೋಡೋದಕ್ಕೆ. ಆ ಲ್ಯಾಂಗ್ವೇಜ್ ಒಂದು ಪ್ರೋಗ್ರಾಮ್ನ ತೆಗೀರಿ ಇಂಟರ್ನೆಟ್ನಲ್ಲಿ ಹೋಗ್ಬಿಟ್ಟು, ಆ ಲ್ಯಾಂಗ್ವೇಜ್ ರಿಲೇಟೆಡ್ ಒಂದು ಪ್ರೋಗ್ರಾಮ್ನ ಅಂತ ಒಂದು ನೋಡ್ಕೊಳ್ಳಿ, ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ. ಸೊ ಅದನ್ನ ತಿಳ್ಕೊಂಬಿಟ್ಟು ಅದಾದಮೇಲೆ ಇನ್ಪುಟ್ ಔಟ್ಪುಟ್ ನಾವು ಯಾವ ರೀತಿ ಮಾಡಿಸ್ತೀವಿ. ಓಕೆ, ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರಲಿ, ಅದರಲ್ಲಿ ಇನ್ಪುಟ್ ಔಟ್ಪುಟ್ ಯಾವ ರೀತಿ ಮಾಡಿಸ್ತೀವಿ ಅದ್ರ ಬಗ್ಗೆನೂ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ ಡಾಟಾ ಟೈಪ್ಸ್ ಅಂತ ಬರುತ್ತೆ. ಸೊ ಡಾಟಾ ಟೈಪ್ಸ್ನಲ್ಲಿ ಡಿಫ್ರೆಂಟ್ ಡಾಟಾ ಟೈಪ್ಸ್ ಬರ್ತವೆ. ಇಂಟಿಜರ್ ಟೈಪ್, ಫ್ಲೋಟಿಂಗ್ ಪಾಯಿಂಟ್ ಟೈಪ್, ಆಮೇಲೆ ವಾಪಸ್ ತುಂಬಾ ಇದ್ದಾವೆ, ಸ್ಟ್ರಿಂಗ್, ಆಮೇಲೆ ತುಂಬಾ ಬರ್ತವೆ ಡಾಟಾ ಟೈಪ್ಸ್. ಓಕೆ, ಸೊ ಬೇಸಿಕಲಿ C++ನಲ್ಲಿ ನಾವು ಜಾಸ್ತಿ ಯೂಸ್ ಮಾಡುವಂಥವು ಬಂದ್ಬಿಟ್ಟು ಕ್ಯಾರ್, ಇಂಟ್, ಆಮೇಲೆ ಫ್ಲೋಟ್, ಡಬಲ್ ಕೂಡ ಇದೆ. ಸೊ ಅದನ್ನ ಯೂಸ್ ಮಾಡಲ್ಲ ನಾವು. ಹೆಚ್ಚು ಯೂಸ್ ಮಾಡೋದಂದರೆ ಇಂಟ್, ಕ್ಯಾರ್, ಫ್ಲೋಟ್ ಇವನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಏನು ಎತ್ತ ಅಂತ ಹೇಳ್ತೀನಿ ನಾನು ಇವಾಗ ಕೋರ್ಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಟೈಪ್ನಲ್ಲಿ. ಸೊ ಇದು ಡಾಟಾ ಟೈಪ್ಸ್ ಬಂತು. ಇನ್ನು ವೇರಿಯೇಬಲ್ಸ್ ಬಂದ್ಬಿಟ್ಟು ಯಾವ ರೀತಿ ಡಿಕ್ಲೇರ್ ಮಾಡ್ಬೋದು ವೇರಿಯೇಬಲ್ಸ್ ಅಂತ ಅಂದರೆ ಯು ಗೈಸ್ ಕಾಂಟ್ ಅಂಡರ್ಸ್ಟ್ಯಾಂಡ್ ನೋ, ಬಟ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಕಲಿಯೋದಕ್ಕೆ ಆವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಡಾಟಾ ಟೈಪ್ಸ್ ಆದಮೇಲೆ. ಸೊ ವೇರಿಯೇಬಲ್ಸ್ನ ನಾವು ಎಲ್ಲಿ ಡಿಕ್ಲೇರ್ ಮಾಡ್ತೀವಿ ಅಂದರೆ ಡಾಟಾ ಟೈಪ್ಸ್ ಒಳಗಡೆನೇ ಡಿಕ್ಲೇರ್ ಮಾಡ್ತೀವಿ. ಇವಾಗ ಇಂಟ್ ಟೈಪ್ ಡಾಟಾ ಟೈಪ್ಸ್ನಲ್ಲಿ ಯಾವ್ಯಾವ ವೇರಿಯೇಬಲ್ಸ್ಗಳಿದ್ದಾವೆ ಅಂತ ಡಿಕ್ಲೇರ್ ಮಾಡೋದು. ಸೊ ಇಂಟ್ ಟೈಪ್ನಲ್ಲಿ ಎ ಅನ್ನೋ ವೇರಿಯೇಬಲ್ ಇದೆ, ಆಮೇಲೆ ಬಿ ಅನ್ನೋ ವೇರಿಯೇಬಲ್ ಇದೆ, ಸಿ ಅನ್ನೋ ವೇರಿಯೇಬಲ್ ಇದೆ, ಆಮೇಲೆ ಕ್ಯಾರ್ ಟೈಪ್ನಲ್ಲೂ ಕೂಡ ಡಿ ಅನ್ನೋ ವೇರಿಯೇಬಲ್ ಇದೆ, ಜೆಡ್ ಅನ್ನೋ ವೇರಿಯೇಬಲ್ ಇದೆ. ಸೊ ಈ ರೀತಿ ಡಿಕ್ಲೇರ್ ಮಾಡ್ಕೊತೀವಿ. ಸೊ ಡಾಟಾ ಟೈಪ್ಸ್ ಆಮೇಲೆ ವೇರಿಯೇಬಲ್ಸ್ ಒಂದು ಪ್ಯಾಕ್ ಅಂತ ಹೇಳ್ಬೋದು. ಸೊ ಡಾಟಾ ಟೈಪ್ಸ್ ಮೇಲೆ ತಿಳ್ಕೊಂಡು ಆದಮೇಲೆ ಡಿಕ್ಲರೇಷನ್ ಆಫ್ ವೇರಿಯೇಬಲ್ಸ್ ಬಗ್ಗೆನೂ ತಿಳ್ಕೊಳ್ಳೇಬೇಕು. ಯಾವ್ಯಾವ ರೀತಿ ನಾವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಬೋದು ಅಂತ. ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂವಿಂದ ಡಿಕ್ಲೇರ್ ಮಾಡ್ಬೋದಾ, ಆಮೇಲೆ ಅಲ್ಫಾಬೆಟ್ಸ್ ವ್ಯಾಲ್ಯೂಸಿಂದ ಡಿಕ್ಲೇರ್ ಮಾಡ್ಬೋದಾ, ಕ್ಯಾರೆಕ್ಟರ್ಸ್ನ ಯಾವ್ಯಾವ ಯೂಸ್ ಮಾಡ್ಬೋದು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡುವಂತಹ ಟೈಮ್ನಲ್ಲಿ. ಸೊ ಇಂಥದ್ರ ಬಗ್ಗೆ ತಿಳ್ಕೊಬೇಕು. ಇದೆಲ್ಲ ಆದಮೇಲೆ ಇನ್ಪುಟ್ ಔಟ್ಪುಟ್ ಆಲ್ರೆಡಿ ಹೇಳಿದ್ದೀನಿ, ಫಸ್ಟೇ ಹೇಳ್ಬಿಟ್ಟೆ ಅದನ್ನ ತಿಳ್ಕೊಬೇಕು ಅಂತ. ಸೊ ಸಿಂಟ್ಯಾಕ್ಸ್ ಆಯಿತು, ಒಂದು ಪ್ರೋಗ್ರಾಮಿಂಗ್ ಸಿಂಟ್ಯಾಕ್ಸ್ ಆಯಿತು, ಅದಾದಮೇಲೆ ಇನ್ಪುಟ್ ಔಟ್ಪುಟ್ ಆಯಿತು, ಅದಾದಮೇಲೆ ಡಾಟಾ ಟೈಪ್ಸ್, ಆಮೇಲೆ ವೇರಿಯೇಬಲ್ಸ್ ಆಯಿತು, ಅದಾದಮೇಲೆ ಕಂಡೀಷನ್ಸ್ ಅಂತ ಬರ್ತವೆ. ಸೊ ಇಫ್ ಎಲ್ಸ್ ಅಂತ ಬರುತ್ತೆ, ಆಮೇಲೆ ಸ್ವಿಚ್ ಅಂತ ಬರುತ್ತೆ. ಸೊ ಇವು ಯಾವ ರೀತಿ ವರ್ಕ್ ಆಗುತ್ತೆ, ಇಫ್ ಎಲ್ಸ್, ಸ್ವಿಚ್, ನೆಸ್ಟೆಡ್ ಇಫ್. ಸೊ ಈ ರೀತಿ ಬರ್ತಾ ಹೋಗ್ತವೆ ಕಂಡೀಷನ್ಸ್ಗಳು. ಅಂದರೆ ಇದು ವರ್ಕ್ ಆಗ್ತಾ ಇಲ್ಲ ಒಂದು ಕಂಡೀಷನ್ ಕೊಡೋದು. ಇವಾಗ ನೋಡಿ ಎ ಈಸ್ ಗ್ರೇಟರ್ ದೆನ್ ಬಿ ಅಂತ ಒಂದು ಕಂಡೀಷನ್ಸ್ ಕೊಟ್ಟಿವಿ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಎ ಈಸ್ ಗ್ರೇಟರ್ ದೆನ್ ಬಿ ಇತ್ತು ಅಂದರೆ ಏನನ್ನ ನಾವು ಪರ್ಫಾರ್ಮ್ ಮಾಡಬೇಕು, ಏನು ಔಟ್ಪುಟ್ ಕೊಡಬೇಕು, ಅಥವಾ ಏನಾದರೂ ಒಂದು ಇಟ್ರೇಷನ್ ಮಾಡಬೇಕು, ರೈಟ್? ಸೊ ಆ ರೀತಿ ಏನಾದರೂ ಇತ್ತು ಅಂದರೆ ವರ್ಕ್ ಎ ಈಸ್ ಗ್ರೇಟರ್ ದೆನ್ ಬಿ ಇತ್ತಂದರೆ ಈ ವರ್ಕ್ನ ಮಾಡು. ಅಕಸ್ಮಾತ್ ಎ ಈಸ್ ಗ್ರೇಟರ್ ದೆನ್ ಬಿ ಇಲ್ಲ ಅಂತಂದರೆ ಏನು ಮಾಡಬೇಕು, ಅದಕ್ಕೆ ಎಲ್ಸ್ ಇಫ್ ಕಂಡೀಷನ್ ಕೊಟ್ಬಿಟ್ಟು ಆಮೇಲೆ ಎಲ್ಸ್ ಕಂಡೀಷನ್ನ ಕೊಡ್ತೀವಿ. ಸೊ ಇದು ಬೇಸಿಕಲಿ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ಗೆ ಅಥವಾ ಕಂಡೀಷನ್ಸ್ಗೆ ಅಂತ. ಓಕೆ, ಸೊ ಯಾವ ರೀತಿ ವರ್ಕ್ ಆಗುತ್ತೆ ಕಂಡೀಷನ್ಸ್ ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಟೇಟ್ಮೆಂಟ್ಸ್ಗಳು ಆದಮೇಲೆ ಬರೋದು ಲೂಪ್ಸ್. ಓಕೆ, ಲೂಪ್ಸ್ ಅಂದ ತಕ್ಷಣ ನಂಗೆ ಜಾಸ್ತಿ ನೆನಪು ಬರುತ್ತೆ ಫಾರ್ ಲೂಪ್. ಓಕೆ, ಸೊ ಲೂಪ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀವು ಸ್ಟಾರ್ಟಿಂಗಲ್ಲಿ ಯಾವುದು ಲೂಪ್ಸ್ನ ಕಲಿಯೋಕೆ ಹೋಗ್ಬೇಡಿ, ಫಾರ್ ಲೂಪ್ನೇ ಕಲ್ತ್ಕೊಳ್ಳಿ. ಓಕೆ, ಸೊ ಯಾವ್ದು ಲ್ಯಾಂಗ್ವೇಜ್ ಸಿನ ಏನಾದರೂ ಕಲಿತಾ ಇದ್ರೆ, C++ನ ಏನಾದರೂ ಕಲಿತಾ ಇದ್ರೆ ಫಾರ್ ಲೂಪ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ. ಅದಾದಮೇಲೆ ವೈಲ್ ಲೂಪಿಗೆ ಹೋಗಿ, ರೈಟ್? ಸೊ ಡು ವೈಲ್ ಅಂತ ಬರ್ತದೆ C++ನಲ್ಲಿ ಇತ್ತಂದರೆ. ಸೊ ವೈಲ್ ಲೂಪಿಗೆ ಹೋಗಿ. ಅದಕ್ಕಿಂತ ಮುಂಚೆ ನೀವು ಫಾರ್ ಲೂಪ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೂಪಿಂಗ್ ಕಾನ್ಸೆಪ್ಟ್ಸ್ನಲ್ಲಿ. ಸೊ ಒಂದು ಯಾವುದಾದ್ರೂ ಲೂಪ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅಂದರೆ ನೆಕ್ಸ್ಟ್ ಲೂಪ್ ಯಾವುದಿದೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಸ್ಟೇಟ್ಮೆಂಟ್ಸ್ ಅಂದರೆ ಕಂಡೀಷನ್ಸ್ನ ಹೇಳುವಂತಹ ಟೈಮ್ನಲ್ಲಿ ಇಫ್ ಎಲ್ಸ್ನ ಫಸ್ಟ್ ಹೇಳ್ತೀವಿ, ಅದಾದಮೇಲೆ ನೆಸ್ಟೆಡ್, ಅದಾದಮೇಲೆ ಸ್ವಿಚ್ಚಿಗೆ ಹೋಗ್ತೀವಿ, ರೈಟ್? ಸೊ ಇಫ್ ಎಲ್ಸ್ ತುಂಬಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು ವರ್ಕ್ ಆಗ್ತಾ ಇಲ್ಲ ಅಂದರೆ ಇದನ್ನ ವರ್ಕ್ ಮಾಡು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್? ಸೊ ಸ್ವಿಚ್ ಕಂಡೀಷನ್ ಆಮೇಲೆ ಹೋಗ್ತೀವಿ ಸ್ವಿಚ್ ಕಂಡೀಷನ್ಗೆ. ಸೊ ಸ್ವಿಚ್ ಕಂಡೀಷನ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ. ಸೊ ಕಂಡೀಷನ್ ಕೊಟ್ಬಿಟ್ಟು ಅದ್ರ ಮುಂದ್ಗಡೆ ಏನು ಹಾಕಬೇಕು, ಸ್ಟೇಟ್ಮೆಂಟ್ಸ್ಗಳನ್ನ ಹಾಕ್ತಾ ಹೋಗಬೇಕು.
ಸೊ ಇದು ಬೇಸಿಕಲಿ ಒಂದು ಯಾವುದಾದ್ರೂ ಒಂದು ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು. ಅದಾದಮೇಲೆ ಫಂಕ್ಷನ್ಸ್ ಅಂತ ಬರುತ್ತೆ. ನಿಮ್ಮ ಲ್ಯಾಂಗ್ವೇಜ್ ಏನಾದರೂ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿದ್ರೆ ಆಮೇಲೆ ಆಬ್ಜೆಕ್ಟ್ ಓರಿಯೆಂಟೆಡ್ OOP ಕಾನ್ಸೆಪ್ಟ್ಸ್ಗಳು ಬರ್ತವೆ. ಸೊ ಫಂಕ್ಷನ್ಸ್ಗಳು ಬರ್ತವೆ. ಫಂಕ್ಷನ್ಸ್ಗಳನ್ನ ಯಾವ ರೀತಿ ಕಾಲ್ ಮಾಡಬೇಕು ಅದೆಲ್ಲ ಇನ್ಫಾರ್ಮೇಷನ್ ಇದೆ, ಅದು ಸ್ವಲ್ಪ ಡೆಪ್ತ್ ಆಗುತ್ತೆ, ರೈಟ್. ಸೊ ಡೀಪಾಗಿ ಇನ್ಫಾರ್ಮೇಷನ್ ತಗೊಳ್ಳೋದು. ಅದಕ್ಕಿಂತ ಮುಂಚೆ ಏನು ಇದು ಬೇಸಿಕ್ ಸೆಟ್, ಫಸ್ಟ್ ಏನು ಹೇಳಿದ್ನಲ್ಲ ಇವು ಪಾಯಿಂಟ್ಸ್ ಎಲ್ಲ ಬೇಸಿಕ್ ಸೆಟ್ಸ್ ಅಂತ ಹೇಳ್ಬೋದು. ನಿಮ್ಮ ಪ್ರೋಗ್ರಾಮ್ ಎದಕ್ಕೆ ಯೂಸ್ ಮಾಡ್ಕೊತೀವಿ ಅದನ್ನು ತಿಳ್ಕೊಬೇಕು. ಅದಾದಮೇಲೆ ಸ್ಟ್ರಕ್ಚರ್ ಏನಿದೆ ಪ್ರೋಗ್ರಾಮ್ದು ಅದನ್ನು, ಆಮೇಲೆ ಇನ್ಪುಟ್ ಔಟ್ಪುಟ್, ಆಮೇಲೆ ಡಾಟಾ ಟೈಪ್ಸ್, ವೇರಿಯೇಬಲ್ಸ್, ಅದಾದಮೇಲೆ ಕಂಡೀಷನ್ಸ್, ಆಮೇಲೆ ಲೂಪ್ಸ್. ಇವಾಗ ಏನಿದಾವೆ ತುಂಬಾ ಬೇಸಿಕ್ ಲೆವೆಲ್ ಅಂತ ಹೇಳ್ಬೋದು. ಈ ಬೇಸಿಕ್ ಲೆವೆಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಮುಂದ್ಗಡೆ ಹೋಗೋಕ್ಕಾಗೋದು. ಓಕೆ, ಸೊ ಈ ಬೇಸಿಕ್ ಲೆವೆಲ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಯಾವುದೇ ಒಂದು ಲ್ಯಾಂಗ್ವೇಜ್ನ ಕಲಿಯೋಕ್ಕಿಂತ ಮುಂಚೆ. ಅದಾದಮೇಲೆ ನೀವು ಫಂಕ್ಷನ್ಸಿಗೆ ಹೋಗಿ, ಅದಾದಮೇಲೆ OOP ನಿಮ್ಮದು ಲ್ಯಾಂಗ್ವೇಜ್ನ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿದ್ದರೆ OOP ಕಾನ್ಸೆಪ್ಟ್ಸ್ಗಳಿಗೆ ಹೋಗಿ, ಅದಾದಮೇಲೆ ನೀವು ಪ್ರೊಜೆಕ್ಟ್ಸ್ಗಳನ್ನ ಮಾಡಿ ಬೇರೆ ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಮೇಲೆ ನೀವು ಏನು ಕಲ್ತಿರ್ತೀರೋ ಅದ್ರ ಮೇಲೆ ಪ್ರೊಜೆಕ್ಟ್ಸ್ಗಳನ್ನ ಮಾಡಿ. ಓಕೆ, ಸೊ ಪ್ರೊಜೆಕ್ಟ್ಸ್ಗಳನ್ನ ಮಾಡ್ತಾ ಹೋಗಿ ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಇದೆಲ್ಲ ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋಗೆ. ಜಾವಾಸ್ಕ್ರಿಪ್ಟ್ ಕೋರ್ಸ್ನ ಆದಷ್ಟು ಬೇಗ ತರ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾ ಇರಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.